ಗೆ ಬೆಂಕಿ ಇಟ್ಟರು. ಕೂಡಲೇ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಅಲ್ಲದೆ ಎಸ್ಪಿ ಕೌಶಲೇಂದ್ರ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದ್ರು. ಎರಡು ಕೋಮನ್ ನಡುವೆ ಒಂದು ಸ್ವಲ್ಪ ಸಂಘರ್ಷ ಉಂಟಾಯಿತು. ಅದನ್ನ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಲ್ಲ ಅವ್ರ ಜೊತೆಗೆ ಸಂಧಾನ ನಡೆಸಿಬಿಟ್ಟು ಅದನ್ನ ಒಂದು ತಹಬಂದಿಗೆ ತರಲಾಗಿದೆ. ಈಗ ಪರಿಸ್ಥಿತಿ ಭದ್ರಾವತಿಯಲ್ಲೆಲ್ಲ ಶಾಂತಿಯುತವಾಗಿದೆ. ಯಾವುದೇ ರೀತಿ ತುಂಬಾ ದೊಡ್ಡದಾದ ಯಾವುದೇ ಹಾನಿ ಉಂಟಾಗಿಲ್ಲ. ಈ ಸಂದರ್ಭದಲ್ಲಿ ನಾನು ಜನರನ್ನ ಕೇಳ್ಕೊಳ್ಳೋದು ಅಷ್ಟೇ, ಯಾವುದೇ ಸುಳ್ಳು ವದಂತಿಗಳಿಗೆ ದಯವಿಟ್ಟು ಕಿವಿ ಕೊಡಬೇಡಿ. ರಾಯಚೂರಿನ ಶ್ರೀ ನೀಲಕಂಠೇಶ್ವರ ಥಿಯೇಟರ್ನಲ್ಲೂ ವಿಶ್ವರೂಪಂ ಚಿತ್ರ ಪ್ರದರ್ಶನವನ್ನ ನಿಲ್ಲಿಸುವಂತೆ ಒತ್ತಾಯಿಸಿ ಕೆಲವರು ಅಡ್ಡಿಪಡಿಸಿದ್ರು. ಆದ್ರೆ ಮುಂಗಡ ಟಿಕೆಟ್ ಖರೀದಿಸಿದ್ದವರು ಚಿತ್ರ ಪ್ರದರ್ಶನಕ್ಕೆ ಆಗ್ರಹಿಸಿದ್ರು. ಈ ವೇಳೆ ಕೆಲ ಕಾಲ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿ ಪ್ರದರ್ಶನ ಮಾಡದಂತೆ ತಡೆ ಹಿಡಿದ್ರು. ಇನ್ನೊಂದೆಡೆ ಇವತ್ತು ಮದ್ರಾಸ್ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರು ವಿಶ್ವರೂಪಂ ಚಿತ್ರ ವೀಕ್ಷಣೆ ಮಾಡಿದ್ರು. ಮುಸ್ಲಿಂ ಸಮುದಾಯದವರನ್ನು ಅವಮಾನಿಸಲಾಗಿದೆಯೇ ಎಂಬುದನ್ನು ತಿಳಿದುಕೊಳ್ಳಲು ನ್ಯಾಯಾಧೀಶರೇ ಖುದ್ದು ಚಿತ್ರ ವೀಕ್ಷಿಸಿದ್ದಾರೆ. ಚಿತ್ರ ಬಿಡುಗಡೆ ಬಗ್ಗೆ ಅಂತಿಮ ಆದೇಶ ಜನವರಿ 28ರಂದು ಹೊರಬೀಳಲಿದೆ. ಒಟ್ನಲ್ಲಿ ವಿಶ್ವರೂಪಂ ತೆರೆ ಮೇಲೆ ಅಬ್ಬರಿಸುವ ಮುನ್ನವೇ ನಾನಾ ಅವಾಂತರಗಳಿಗೆ ಕಾರಣವಾಗಿದೆ. ಮುಂದೆ ಇನ್ನೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋ ಗಾದೆ ಮಾತಿದೆ. ಇವತ್ತು ರಾಜಕೀಯ ಚಿಂತಕ ಆಶೀಶ್ ನಂದಿ ಕೂಡ ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಗ್ಬಿಟ್ಟಿದೆ. ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಭ್ರಷ್ಟಾಚಾರಕ್ಕೂ ಜಾತಿಗೂ ಸಂಬಂಧ ಇದೆಯಾ? ಅದೇನೋ ಗೊತ್ತಿಲ್ಲ. ಆದರೆ ರಾಜಕೀಯ ವಿಮರ್ಶಕ ಹಾಗೂ ಸಮಾಜಶಾಸ್ತ್ರಜ್ಞ ಆಶೀಶ್ ನಂದಿ ಭ್ರಷ್ಟಾಚಾರಕ್ಕೂ ಜಾತಿಗೂ ಸಂಬಂಧ ಕಲ್ಪಿಸಿದ್ದಾರೆ. ಜೈಪುರದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಉತ್ಸವ